ಗೌರಿ, ಹೇ ಗೌರಿ, ಏನ್ ಮಾಡ್ತಾ ಇದೀಯ ಒಳಗಡೆ? ಬೇಗನೆ ಬಾರೆ. ಬಂದಿ ಸ್ವಾಮಿ, ಬಿಸಿಲಿನ ಬೇಗೆಯಿಂದ ಬಂದಿದ್ದೀನ ಅಂತ ಕಾಣುತ್ತದೆ. ಮೊದಲು ಈ ತಂಪಾದ ನೀರನ್ನು ಕುಡಿಯಿರಿ ನೀವು. ಪತಿವ್ರತ ಶಕ್ತಿಯಿಂದ ತನ್ನ ಎಲ್ಲ ಜ್ಞಾನವನ್ನು ತಿಳಿದುಕೊಂಡ ಆ ಸಂಜೀವಣ್ಣಮ್ಮನಂತೆ ನೀನು ಕೂಡ ನಿನ್ನ ಪತಿವ್ರತ ಶಕ್ತಿಯಿಂದ ಎಲ್ಲವನ್ನು ತಿಳಿದುಕೊಂಡಿರುವೆಯಾ? ಸ್ವಾಮಿ, ಪತಿ ಸೇವೆ ಮಾಡದ ಸತಿ 108 ವ್ರತ ಮಾಡಿದ್ರೆ ಏನು ಫಲ? ನಿಮ್ಮ ಪಾದ ಸೇವೆ ಮಾಡುವುದೇ ನನ್ನ ಸರ್ವಸ್ವ ಅಂತ. ಧನ್ಯನಾದೆ ಗೌರಿ, ಧನ್ಯನಾದೆ. ಅಂತೂ ನಿಮ್ಮ ತಂದೆಯವರ ಸತ್ಯದ ಉಸಿರು ಸದಾ ನಮ್ಮ ಮೇಲೆ ಚೆಲ್ಲಿದ್ರೆ ಅಷ್ಟೇ ಸಾಕು, ಅದೇ ನನಗೆ ಶ್ರೇಯಸ್ಸು. ಆದರೆ ಎಂಬ ಅಪಸ್ವರದ ಮಾತಿ ಕೇಳಿ ಅರ್ಧದಲ್ಲಿ ನಿಲ್ಲಿಸಿ ಬಿಟ್ರಲ್ಲ, ಯಾಕೆ ನನ್ನಿಂದ ಏನಾದ್ರೂ ತೊಂದರೆ ಆಯ್ತಾ ನಿಮ್ಗೆ? ಇಲ್ಲ ಗೌರಿ, ಇಲ್ಲ. ಬಡ ರೈತರು ಭೂಮಿ ಇಲ್ಲದೆ ಬರಡಾಗಿ ಕೊರಡಾಗಿ ಮುರಿದು ಮೂಲೆ ಗುಂಪಾಗುತ್ತಿದ್ದಾರೆ ಆ ಮತವೇರಿದ ಮತದಾನಿಗಳಿಂದ. ಅಂದರೆ ವಿದೇಶ ಕಂಪನಿಗಳು ಬಂದು ನಮ್ಮ ನಾಡಿನ ಖನಿಜ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ಫಲವತ್ತಾದ ಭೂಮಿಯಲ್ಲಿ ಸಂಪತ್ಭರಿತವಾದ ಖನಿಜವನ್ನು ನಮ್ಮ ರೈತರಿಂದ ಕಿತ್ತುಕೊಂಡು ನಮ್ಮ ರೈತರ ರಕ್ತ ಹೀರಿ ಈ ಭೂಮಿಯನ್ನು ಬಂಜರು ಮಾಡುತ್ತಿದ್ದಾರೆ ಗೌರಿ, ಬಂಜರು ಮಾಡುತ್ತಿದ್ದಾರೆ. ಆ ಕಟುಕರು ಕಟ್ಟುವ ಹಗ್ಗವನ್ನು ಚಟನೆ ಹರಿದು ಹಾಕಬೇಕೆನ್ನುವುದೇ ನಿಮ್ಮ ಚಿಂತೆ ಅಲ್ವೇನ್ರಿ? ಹೌದು ಗೌರಿ, ಆಸ್ತಿವಂತರ ಅವ್ಯವಹಾರಗಳನ್ನು ಬಂದು ಮಾಡಿ ಅವರನ್ನು ಇಲ್ಲಿಂದ ಓಡಿಸುವ ಆಂದೋಲನವನ್ನು ಭಾರತದ ಪ್ರತಿಯೊಬ್ಬ ರೈತರು ಮಾಡಿದ್ರೆ ಮಾತ್ರ ಈ ಭಾರತಾಂಬೆ ಕೀರ್ತಿ ಪಥಕ್ಕೆ ಮುಗಿಲು ಮುಟ್ಟಲು ಸಾಧ್ಯ ಗೌರಿ, ಮುಗಿಲು ಮುಟ್ಟಲು ಸಾಧ್ಯ. ಇಲ್ಲವಾದ್ರೆ ಅವರ ದಬ್ಬಾಳಿಕೆಯ ಸೆಳೆತಕ್ಕೆ ಸಿಕ್ಕು ಪ್ರತಿಯೊಬ್ಬ ರೈತರು ತಮ್ಮ ಆಸ್ತಿಯನ್ನು ಕಳೆದುಕೊಂಡು ಹಾಳಾಗಿ ನಿಟ್ಟುಸಿರು ಬಿಟ್ಟರೆ ಈ ರೈತನ ಬಾಳು ಬಂಗಾರವಾಗುವುದು ಯಾವಾಗ ಹೇಳು ಗೌರಿ? ನಿಜವಿದೆ ಮಾವ, ನಿಮ್ಮ ಮಾತು ನಿಜವಿದೆ. ಹದ ಮಾಡಿದ ನೆಲದಲ್ಲಿ ಬೀಜಗಳನ್ನು ಬಿತ್ತಿ ಬರದಿಂದ ಬೆಳೆದು ಬೇರು ಬಿಟ್ಟಿರುವಾಗ ಈ ಭಾರತ ದೇಶದಲ್ಲಿ ಶಿಕ್ಷಣವಂತರಿದ್ದರು ಅಧ್ಯಯನ ಮೂಲಕ ಬೂದಿ ಬರೆದುಕೊಂಡು ಬಾಯಿ ಬಡಕ ಬಡಾಸುರಂತ ಬೀಜಗಳು ಹುಟ್ಟಿ ಬೇರು ಬಿಟ್ಟಿರುವಾಗ ಬಂಗಾರವಾಗಿ ಹಾಯ್ದು ನಾಡು ಶೃಂಗಾರವಾಗುವುದು ಯಾವಾಗ ಮಾವ? ಇಲ್ಲ ಸತ್ಯವಿಲ್ಲ. ಗರಗರನ ತಿರುಗುವ ಈ ಕಾಲ ಚಕ್ರದ ಹರಿತವಾದ ಹಲ್ಲಿಗೆ ಒಂದಲ್ಲ ಒಂದು ದಿನ ಹಣದ ಮನದಿಂದ ಮೆರೆಯುವ ಈ ಜನರಿಗೆ ನಿಮ್ಮಂತ ವಿದ್ಯಾವಂತರಿಂದ ನರಳುವ ಸಮಯ ಬಂದೇ ಬರುತ್ತದೆ. ಆವಾಗ ಪ್ರಸಿದ್ಧಿ ಪಡೆಯುವನು ಈ ರೈತ, 8ನೆಯ ಬಂಟ. ಕಲಿಯದ ಜನರಿಂದ ಸ್ವಲ್ಪ ಅಸಾಧ್ಯವಾಗಬಹುದು. ಅಕ್ಕ, ಅಸಾಧ್ಯವೆಂಬ ಮಾತೇ ಇಲ್ಲಕ್ಕ. ಪ್ರತಿಯೊಬ್ಬ ರೈತರು ದುಡಿಯುವ ಇನ್ನೊಬ್ಬನ ಗುಲಾಮನಾಗದಾಗಿದೆ. ನ್ಯಾಯದ ಹಾದಿಯಲ್ಲಿ ಮುನ್ನುಗ್ಗಿ ಭ್ರಷ್ಟಾಚಾರಿಗಳ ಹಾಗೂ ಆಕ್ರಮಣಕಾರಿಗಳ ಸೊಂಟ ಬಂದು 8ನೆಯ ಬಂಟಗಳು ಮುಂದೆ ಬರಬೇಕು ಅಕ್ಕ, ಮುಂದೆ ಬರಬೇಕು. ಸರಿಯಾದ ವಿಚಾರ ನೀನು. ನಮ್ಮೂರಿನ ಗೌಡರು ತಮಗೆ ಬೇಕಾದ ವಿದೇಶಿ ಕಂಪನಿಗಳನ್ನು ಕಟ್ಟಿ ಶಕುನಿಯಂತೆ ಜೋಡಿಸಲಿ ಹವಾಗಿ ನಮ್ಮಂತವರ ಮೇಲೆ ಎಷ್ಟೇ ಬಿಕ್ಕಟ್ಟು ಹೇರಿದರು. ಒಕ್ಕಲಿಗರೆಲ್ಲ ಒಗ್ಗಟ್ಟಾದರೆ ಬಕ್ಕುವುದು ಅವರ ದರ್ಪ, ಇಲ್ಲವಾದರೆ ಸದಾ ನಮ್ಮ ಮೇಲೆ ಹೆಡೆ ಎತ್ತಿ ನಿಲ್ಲುವುದು ಆ ಸರ್ಪ. ಇರಲಿ, ಹೊರದಿಂದ ಬಂದು ತುಂಬಾ ಸಮಯವಾಯಿತು. ಬನ್ರಿ, ತಮ್ಮನ ಜೊತೆ ನೀವು ಊಟ ಮಾಡುವರಂತೆ. ನೀವು ಅಕ್ಕ, ನನ್ನ ಊಟ ನಂತರ ರೆಡಿ. ನಾಳೆ ಬೆಳಗ್ಗೆ ನನ್ನ ಪರೀಕ್ಷೆ ಇದೆ, ಅದಕ್ಕೆ ಖರ್ಚಿಗೆ ಹಣ ತಾನೆ. ಹೌದು ತೆಗೆದುಕೋ, ಇದರಲ್ಲಿ ದಾನಿಗಳಿಗೆ ಸ್ವಲ್ಪ ಕೊಡು. ಆಯ್ತು ಮಾವ, ಆಯ್ತು ಮಾವ. ಬಹಳ ಹೊಲದಲ್ಲಿ ಕೆಲಸ ಮಾಡಿ ಆಯಾಸವಾದರೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ನಾನು ಹೋಗಿ ಬರುತ್ತೇನೆ. ಆಶೀರ್ವಾದ ಮಾಡ್ತೀರಾ ಮಾವ? ಅಕ್ಕ, ನೀರಪ್ಪ ಈ ನಾಡಿನ ಧರ್ಮ ಗುರಿಯಾಗಬೇಕು. ಈ ನಿನ್ನ ಅಕ್ಕನ ಆಸೆ ನನ್ನ ಆಶೆಗಳು. ಅದಕ್ಕೆ ನಿಮ್ಮ ಆಶೀರ್ವಾದ ಸದಾ ಇದೆ. ನಾನಿನ್ನು ಹೋಗಿ ಬರ್ಲಿ ಮಾವ. ಅಕ್ಕ, ಆಯ್ತಾ? ಹೋಗಿ ಬರ್ತೇನೆ. ಹಾ ಗೌರಿ, ನೋಡಿದ್ದೇನೆ ನನ್ನ ಅಳಿಯನ ಮಾತುಗಳನ್ನು. ರೀ, ಅದು ಈ ಮನೆಯ ಗುಣ ರೀ. ಶೇಂಗಾ ಹೊಲಕ್ಕೆ, ಗೋವಿನ ಜೋಳಕ್ಕೆ, ಕಬ್ಬಿಗೆ ನೀರು ಹಾಯಿಸಿ ಬಂದಿದ್ದೀರಾ ತಾನೇ? ಅಲ್ಲಿ ನೀರು ಹಾಸಿ ಹೊಲ ತಂಪಾಗಿದೆ, ಇಲ್ಲಿ ಪನ್ನೀರು ಕುಡಿಸಿ ನನ್ನ ತಂಪು ಮಾಡಿದೆ. ಆದರೆ ಈಗ ಒಂದು ಪ್ರೇಮಿಗೀತೆ ಹಾಡಿ ಈ ರೈತರ ಮನಸ್ಸು ತಂಪು ಮಾಡ್ತಾರೆ ನನ್ನ ಚಿನ್ನ. ಇಂಪಾದ ಗಾಳಿಯಲ್ಲಿ ತಂಪಾದ ನಾದದಲ್ಲಿ ತಂಪು ಬರುವಂತೆ ಹಾಡಿ ನನ್ನೊಂದಿಗೆ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ
ಬದುಕು ಸ್ವರ್ಗವೇ. ಗೌರಿ, ನೀನು ಸ್ವಲ್ಪ ಸುಧಾರಿಸಿಕೋ. ನಾನು ಈಗಲೇ ಬನ್ನಿ ಡಾಕ್ಟರ್, ಬನ್ನಿ. ನಾನೇ ನಿಮ್ಮ ಮನೆ ಕಡೆ ಬರ್ತಾ ಇದ್ದೆ. ಬನ್ನಿ ಡಾಕ್ಟರ್, ಏನಾಗಿದೆ ಎಂದು ನೋಡು ಇವನು. ಓಹೋ, ತುಂಬಾ ಕೆಲಸ ಜೋರ್ ಮಾಡ್ತಾ ಇದ್ದೀರಾ. ಏನೋ ಫುಟ್ಬಾಲ್ ಕೆಸರ ಜಗಿದಂಗಿದೆ. ತುಂಬಾ ಸಂತೋಷ ವಿಷಯ. ನೀವು ಈಗ ತಂದೆ ಆಗ್ತಾ ಇದ್ದೀರಾ. ಹೌದೇ, ತುಂಬಾ ಸಂತೋಷವಾಯಿತು ಡಾಕ್ಟರ್, ತುಂಬಾ ಸಂತೋಷವಾಯಿತು. ನಾನು ಬರ್ತೀನಿ. ಇದೊಂದು ಅವಳಿಗೆ ಹುಡುಗಿ ಕೊಡಿ. ನಾನು ಇನ್ನು ಬರ್ತೀನಿ. ಚೆನ್ನಾಗಿರಲಿ ನಿಮ್ಮ ಸಂತೋಷ. ಹೀಗೆ ಬಹಳ ನೋಗ್ತಾ ಇರಿ. ನಾ ಬರ್ತೀನಿ. ಡಾಕ್ಟರ್ ಸಾಹೇಬ್ರ, ತಮ್ಮ ಹಣವನ್ನು ತೆಗೆದುಕೊಳ್ಳುವುದರು. ಗೌರಿ, ನೀನು ತಾಯಿ ಆಗ್ತಾ ಇದೆಯಾ, ನಾನು ಅಪ್ಪ ಆಗ್ತಾ ಇದ್ದೀನಿ. ಇದೇ ಸಂತೋಷಕ್ಕೆ ಇನ್ನೊಂದು ಗೀತೆ ಹಾಡೇ ನನ್ನ ಚಿನ್ನ. ನನಗೆ ತುಂಬಾ ನಾಚಿಕೆ ಆಗ್ತದೆ. ನಾಚಿಕೆ ಪಾಚಿಕೆ ಊರಿಂದ ಆಚಿಕೆ, ಗೀತೆನೇ ನನ್ನ ಚಿನ್ನ. ಬಂದೆಯ ಬಾಳಿನ ಬೆಳಗ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಬಂದೆಯ ಬಾಳಿನ ಬೆಳಗಾಗಿ, ಬಂದೆಯ ಪ್ರೇಮದ
ನಡೆ ಹೋಗೋಣ.